ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬನ್ನಿ, ಜಗತ್ತಿನಲ್ಲಿ ಎಂತೆಂಥ ಬದಲಾವಣೆಗಳು ತರಬಹುದು. ನಾವು ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋದ್ರಲ್ಲ. ದಶಕಗಳ ಹಿಂದೆ ಪೂಜ್ಯನ ಅಶೋಕ್ ಸಿಂಗಾಜ್ ಅವರು ನಿಂತು ಇದೇ ಹಿಂದೂ ಸಮಾಜಕ್ಕೆ ಇದೇ ನೆಲದಿಂದ ಒಂದು ಕರೆಯನ್ನು ಕೊಟ್ಟಿದ್ರು. ರೋಮ ರೋಮ ಮೇ ರಮೆ ಹುए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜ್ ಅವರ ಕರೆ. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನು ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು, ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಜ್ ಅವರ ಕರೆಗೆ ಕೊಟ್ಟು ನಮ್ಮ ಹಿರಿಯರು ಸಂಘಟಿತರಾಗಿ ಬಂದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ಭೇದಗಳನ್ನು ತೊರೆದು ಹಿಂದೂ ಧರ್ಮನ ಏಕಛತ್ರಾಚಾರ್ಯರಿಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಕಂಠ ಸ್ವರೂಪವಾಗಿ ಹಿಂದೂ ಬಾಂಧವರು ಜಯಘೋಷಗಳನ್ನು ಹಾಕ್ತಾ ರಾಮ್ ಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮ ಭೂಮಿಗೆ ಕಾಮಕ ಅಂತ 3.5 ಲಕ್ಷ ಜನ ಹಿಂದೂ ಬಾಂಧವರು ಸಂಘಟಿತರಾಗಿ ಬಂದರು. ಬಹಳಷ್ಟು ಜನ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯಸೇವೆ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದ್ರು. ಕಾರಣ ಅಂದು ಕಾರ್ಯಸೇವೆ ನಡೆಯುವಂತ ಸಂದರ್ಭದಲ್ಲಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ಸಂಘಟಿತರಾಗಿ ಬಂದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ 36,000 ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ರು. ಮುಂದೆ ಮಾತಾ ಉಮಾ ಭಾರತಿ, ಕಾವಿತೊಟ್ಟ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ರಾಮರಿಗೆ ಭಜನೆಗಳನ್ನು ಹಾಡ್ತಾ ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ ಹೈ, ಜೀವನ್ ಕಿ ಧಡ್ಕನ್ ರಾಮಾಯಣ ಪಕ್ ಪಕ್ पर बनी पुनीता है, यदि राम नहीं है तो श्वासों में जीवन का गट रीता है, नर नाहर्षि पुरुषोत्तम का हम मंदिर भव्य बनाएंगे, सौगंध राम की काते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಕರಸೇವೆ ಸಲ್ಲಿಸಿದ್ರಲ್ಲ. ಆ 36,000 ಜನ ತಾಯಿಂದ್ರ ರಾಮ ಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ, ಆ ಸಂಘಟಿತವಾಗಿ ಬಂದಂತ ಹಿಂದೂ ಸಮಾಜ ಪ್ರತಿಫಲ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ. ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ ತುಂಬಿಸ್ಕೊಳ್ಳೋ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಇದಕ್ಕೆ ಕಾರಣ ನಮ್ಮ ಪೂರ್ವಿಕರ ಸಂಘಟಿತ ಬಲ. ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಂದ್ರೆ 500 ವರ್ಷಗಳ ಸಂಘರ್ಷ ಬೇಕಾಯಿತು. ಕೊನೆಗೆ ಬೇಕಾದದ್ದು ಸಂಘಟಿತ ಬಲ. ಇವತ್ತು ಅಷ್ಟೇ 300 ವರ್ಷಗಳ ಇತಿಹಾಸ ಇರುವಂತ ನಮ್ಮ ದೇವಸ್ಥಾನ ಜೀವಂತ ಉಳಿದಿದೆ. ಅದರ ಬ್ರಹ್ಮಕಲಶೋತ್ಸವ ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೂ ಮೂಲ ಕಾರಣ ಸಂಘಟಿತ ಬಲ. ನನಗೆ ಬಹಳ ಸಂತೋಷವಾದಂತ ವಿಚಾರ, ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಕಾರ್ಯಕ್ರಮದ ಆಯೋಜಕರು ಕೇವಲ ವೇದಿಕೆ ಮೇಲೆ ಬಂದಂತವರಿಗೆ ಮಾತ್ರ ಸನ್ಮಾನ ಇಟ್ಕೊಳ್ಳಿಲ್ಲ, ವೇದಿಕೆ ಮೇಲೆ ಬಂದಂತ ಗಣ್ಯರಿಗೆ ಮಾತ್ರ ಸ್ವಾಗತ ಇಟ್ಕೊಳ್ಳಿಲ್ಲ. ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಶ್ರಮಿಸಿರುವಂತ ದೇಣಿಗೆ ನೀಡಿದಂತ ದಣಿಗಳಿಂದ ಹಿಡಿದು ಒಂದು ಕೂಲಿ ಕಾರ್ಮಿಕ ಮೇಸ್ತ್ರಿಯವರೆಗೂ ಪ್ರತಿಯೊಬ್ಬರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿದಾರತ್ವವನ್ನು ಕೊಟ್ಟಿದ್ದಾರಲ್ಲ, ಇದು ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬೇಕಾಗಿರೋದು. ಇದು ಬ್ರಹ್ಮಕಲಶೋತ್ಸವ ಸಾರ್ಥಕ. ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರಬೇಕು. ಆದರೆ ಸಂಘಟಿತ ಬಲ ಎಲ್ಲಿಂದ ಮೂಡಬೇಕು? ಸಮಾಜ ಸಂಘಟಿತವಾಗಬೇಕಂದ್ರೆ ಸಂಘಟನೆಯ ಜಾಗೃತಿ ಮನೆಗಳಿಂದ ಶುರುವಾಗಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ, ಧರ್ಮದ ಕೆಲಸ ಮುಗಿತಲ್ವಾ ಅಂತ ಹಿಂದೂ ಸಮಾಜ ಸುಮ್ಮನಾಗೋದಲ್ಲ. ಆಗಿರೋದು ರಾಮ ಜನ್ಮ ಭೂಮಿನಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯ ಆಗೋದಂದ್ರೇನು? ಒಂದೊಂದು ಹಿಂದೂ ಮಣ್ಣಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಪ್ರಭು ಶ್ರೀರಾಮಚಂದ್ರಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯ ಆಗ್ತಾವೆ. ಆದ್ರೆ ಮನೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರಂತ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ ಮನೆ ಮಕ್ಕಳಿಗೆ ಜಾಗೃತಿ ಮೂಡಿಸಿ. ಯಾವುದರ ಮೂಲಕ ಧರ್ಮ ಜಾಗೃತಿ? ಧರ್ಮ ಗ್ರಂಥಗಳ ಮೂಲಕ. ನಿಮಗೆ ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ನಮಗೆ ವೇದ ಉಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನು ಓದಿ ಹೇಳುವಷ್ಟು ಸಮಯ ನಮಗಿಲ್ಲ, ವ್ಯಾಸರು ಬರೆದಿರುವಂಥ 18 ಪುರಾಣಗಳಿರುವಂಥ ಕಥೆಗಳನ್ನು ಹೇಳ್ಕೊಡುವಷ್ಟು ಸಮಯ ನಮಗಿಲ್ಲ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಸುವಷ್ಟು ಸಮಯ ನಮಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದರೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮಣ್ಣಲ್ಲಿ ಪೋಷಕರು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸ ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಮಾಡಲಿಲ್ಲ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಬೆಂಗಳೂರಂಥ ಮಹಾನಗರಗಳಲ್ಲಿ ನಾವು ದೊಡ್ಡ ದೇವಸ್ಥಾನ ಕಟ್ಟಿದ್ದೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ನಾವು ದೇವಸ್ಥಾನಗಳು ಕಟ್ಟಿ ಏನು ಮಾಡ್ತೀವಿ?
ದೇವಸ್ಥಾನದಲ್ಲಿ ನಾವು ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಶಂಖನಾದ ಎಲ್ಲ ಮಿಷಿನೇ ಮಾಡ್ಕೊಳ್ಳುತ್ತೆ. ನಮಗೇನೋ ಸಂತೋಷ, ಹಬ್ಬ ಆರತಿ ಸಂದರ್ಭಕ್ಕೆ ನಾವು ಏನೋ ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಎಲ್ಲ ಮೆಷಿನೇ ಹೊಡ್ಕೊಳ್ಳುತ್ತಲ್ಲ, ಏನು ಸಂತೋಷ. ಟೆಕ್ನಾಲಜಿ ದೇವಸ್ಥಾನದವರೆಗೂ ಬಂದಿದೆ, ಖುಷಿ ಪಡ್ತೀವಿ ನಾವು ನೋಡಿ. ಇದು ನಮ್ಮ ದೌರ್ಭಾಗ್ಯದ ವಿಚಾರ. ಯಾಕೆ ಮೆಷಿನ್ಗಳನ್ನು ದೇವಸ್ಥಾನದಲ್ಲಿ ತಂದಿಟ್ಟಿದ್ದೀವಿ ಅಂದರೆ, ಸಂಧ್ಯಾ ಕಾಲದಲ್ಲಿ ಆರತಿ ಮಾಡುವ ಸಂದರ್ಭಕ್ಕೆ ಗಂಟೆ ಜಾಗಟೆ ಬಡಿಲಿಕ್ಕೆ ಹಿಂದೂಗಳು ದೇವಸ್ಥಾನದಲ್ಲಿ ಇಲ್ಲ, ಅದರ ಪ್ರತಿಫಲವಾಗಿ ಒಂದು ಮೆಷಿನನ್ನು ತಂದಿಟ್ಟುವಂಥ ಪರಿಸ್ಥಿತಿ ನಮ್ಮ ದೇವಸ್ಥಾನಗಳಿಗೆ ಬಂದು ಕೂತಿದೆ. ಯಾವ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದ್ದೀವಿ ನಾವು? ಅನೇಕರು ಪ್ರಶ್ನೆ ಮಾಡ್ತಾರೆ, ಆಶ್ಚರ್ಯ ಪಡ್ತಾರೆ, ತುಳುನಾಡಿನಲ್ಲಿ ಹಿಂದುತ್ವದ ಜಾಗೃತಿ ಇಷ್ಟೊಂದು ಹೇಗೆ ಬಂತು? ಅನೇಕರು ಯೋಚನೆ ಮಾಡೋದು, ಇದು ಯಾರಿಂದ ಬಂತು ಹಿಂದುತ್ವದ ಜಾಗೃತಿ? ಇವರಿಗೆ ಇವ್ರ ಪೂರ್ವಿಕರು ಕೊಟ್ಟಂತದ್ದ? ಇವರ ಪರಂಪರೆ ಈ ರೀತಿಯ? ಇವರ ರಕ್ತಗತವಾಗಿ ಹಿಂದುತ್ವದ ಜಾಗೃತಿ ಬಂದಿದೆಯಾ? ಅಥವಾ ಸಂಘರ್ಷಗಳು ಅಷ್ಟು ನಡೀತಾವೆ ಅನ್ನೋದು ಕಾರಣಕ್ಕೆ ಇವರು ಜಾಗೃತರಾಗಿದ್ದಾರೆ? ಸಂಘರ್ಷಗಳು ಬಾಂಗ್ಲಾದೇಶದಿಂದ ಹಿಡಿದು ಹುಬ್ಳಿವರೆಗೂ ಎಲ್ಲೆಡೆನೂ ಆಗುತ್ತೆ, ಆದರೆ ಯಾರು ಜಾಗೃತರಾಗಲಿಲ್ಲ. ಆಗಿರೋದು ತುಳುನಾಡಿನ ಹಿಂದೂಗಳು ಮಾತ್ರ. ಪ್ರಶ್ನೆ ಬರುತ್ತೆ, ಇವ್ರು ಹೇಗೆ ಜಾಗೃತರಾದ್ರು? ಯಾಕೆ ಜಾಗೃತರಾದ್ರಂದ್ರೆ, ತುಳುನಾಡಿನಲ್ಲಿ ಹುಟ್ಟುವಂಥ ಒಂದೊಂದು ಮಗು ಮನೆ ದೈವದ ಆಚರಣೆಯಿಂದ ಹಿಡಿದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದವರೆಗೂ, ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಆ ಮಗು ಬದುಕೋದು, ನಡೆಯೋದು ದೇವರ ಆಚರಣೆಯಲ್ಲಿ, ಧರ್ಮದ ಹಾದಿನಲ್ಲಿ. ಯಾವ ಮಗು ಜೀವನ ಪೂರ್ತಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಭಜನೆಗಳನ್ನು ಆಡ್ತಾ, ಇಲ್ಲಿ ಧರ್ಮ ಸಭೆಯಲ್ಲಿ ಭಾಗವಹಿಸ್ತಾ, ಇಲ್ಲಿ ದೇವರ ಮಾತುಗಳನ್ನು ಕೇಳ್ತಾ ಬೆಳೆಯುತ್ತೋ, ಆ ಮಗು ಜೀವನದಲ್ಲಿ ಒಂದು ಕ್ಷಣ ಧರ್ಮ ಬಿಟ್ಟು ಹೋಗುವಂತ ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಧರ್ಮ ಜಾಗೃತಿ ಹುಟ್ಟಿದಾಗಿನಿಂದ ಬೆಳೆಸುವಂತ ಕೆಲಸ ಮಾಡುತ್ತೆ. ಆದ್ರಿಂದ ಹಿಂದೂ ಧರ್ಮದ ಜಾಗೃತಿ ಈ ಮಣ್ಣಿನಷ್ಟು ಪ್ರಖರವಾಗಿರೋದು. ಆ ಧರ್ಮ ಜಾಗೃತಿ ಮನೆ ಮಣ್ಣಲ್ಲಿ ಜಾಗೃತವಾಗಬೇಕಲ್ಲ. ನಿಮ್ಮ ಕೈಯಲ್ಲಾಗುವಂತ ಕೆಲಸ ಯಾವುದು? ಮನೆ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಬರೋದು ವಾರಕ್ಕೊಂದು ದಿನ. ಮನೆ ಮಕ್ಕಳು ಕೂತು ದೇವಸ್ಥಾನದಲ್ಲಿ ಭಜನೆ ಹಾಡಿದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂಥ ಮಾತಲ್ಲ. ಕುಂಬಾರ ಗುಂಡೆ ಎಂಬ ಭಕ್ತನ ಜೀವಂತ ಸಾಕ್ಷಿಯನ್ನು ಹರಿಹರ ರಗಳಿನಲ್ಲಿ ಬರೆದು ವಿವರಿಸ್ತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂಥ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂಥ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಹಾಡ್ತಾ ಕುಣಿತಿದ್ರಂತೆ. ನೋಡಿದಂಥ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನ್ನಗೋಸ್ಕರ ಭಜನೆ ಹಾಡ್ತಾನೆ, ಕುಣಿತಾನೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಕುಂಬಾರ ಗುಂಡೆನ ಹೊಸ ನೃತ್ಯಂ ನೋಡುತ್ತು ಶಿವನನ್ನು ಮುಟ್ಟಿ ಸತ್ಯಂ ಒಳಗಾಡಿದೆನೆನು ತಮ್ಮ ದಿನನೆನ್ನು ತಮ್ಮ ಮಿಳೆಯರಿಯಲು ಹೊರಗಾಡುವೆನೆನು ತಮ್ಮ. ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳವನ ನೃತ್ಯವನ್ನು ನೋಡಿ. ಇವತ್ತು ಧರೆಗಿಳಿದು ಬಂದು ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ. ಶಿವ ಧರೆಗಿಳಿದು ಬಂದರು, ಆದರೆ ಶಿವ ನೃತ್ಯ ಮಾಡಲಿಕ್ಕೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲವಲ್ಲ. ಶಿವ ತಾನೇ ರಂಗವೇದಿಕೆ ನಿರ್ಮಿಸಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂಥ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ ಭಕ್ತನ ಭಜನೆಗೆ ಮಾಡಿದ್ದು? ಕುಂಬಾರ ಗುಂಡೆನ ರಗಳೆ ಅಂತ ಹರಿಹರ ರಗಳೆ ಬರೆದು ವಿವರಿಸ್ತಾರೆ. ದಶಭುಜಮಂ ದಿಕ್ತಡ್ದೊಳ್ ಪಸರಿಸಿ ಎಸವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಬದಂ ಪಾತಾಳವನುತ್ತಿ ಒಂದು ಬದಂ ಬ್ರಹ್ಮಾಂಡವನೆತ್ತಿ ಜಳೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೋಳು ಸುರುನದಿ ತುಳುಕಾಡುತ್ತಿರೆ ಕಡು ಚಲ್ವಳಗಂ ಕುಡಿದಾಡುತ್ತಿರೆ ಬಿಸುಳುಗ ಡಮರುಗ ದಂಡನ್ ಢಳಿರ ನಿತಿಸೊಳದಿ ಹರಿ ಅವತಾರಂ ತಿರ್ರನೆ ತಿರುಗುತ್ತಿರ ಹೈಗಳೆಡೆತ್ತಲ್ ಕರಿಯ ತೊಲ್ಲ ಬೊಂಬು ಹರಿಸಲ್ ಸರಸಿಜ ಭವನಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗುಳು ಉತ್ತಿರೆ ಪೊಂಗೆಜ್ಜುಗಳ ರವಂಗಲು ಹಲುಕೆನೆ ತೊಂಗಳ ಗಂಟೆ ನಮ್ ದಂಢಳಿರನೆ ಆಡಿದ ನಾಡಿದ 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 ನಾಡಿದನ ಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರ ಗುಂಡನ ರಗಳನ್ನು ಬರೆದು ವಿವರಿಸ್ತಾರಲ್ಲ. ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಉಮಾಮಹೇಶ್ವರ ದೇವರನ್ನೇ ಧಾರೆಗಿಳಿಸಿ ತಂದು ನೃತ್ಯ ಮಾಡಿಸಬಲ್ಲದು. ಅಂಥ ಭಜನೆಗಳ ಮಕ್ಕಳ ಬಾಯಿಂದ ಬರಬೇಕು. ಆ ಮಕ್ಕಳ ಧರ್ಮ ಜಾಗೃತಿಯ ತಾಯಿಂದ್ರು ತುಂಬಬೇಕು. ಒಂದು ಕಾಲದ ಸಂಧ್ಯಾಕಾಲ ಆದ ಕೂಡ ನಮ್ಮ ತಾಯಿಂದ್ರು ಮಣ್ಣಲ್ಲಿ ದೀಪ ಹಚ್ಚುವ ವೇಳೆಗೆ ಊರಿನ ಹತ್ರ ಇದ್ದಂಥ ದೇವಸ್ಥಾನಗಳಿಗೆ ಹೋಗ್ತಿದ್ರು. ಆ ಮಠ ಮಂದಿರ ಭಜನಾ ಮಂದಿರದಲ್ಲಿ ಒಂದು ದೀಪ ಹಚ್ಚಿಟ್ಟು ಬರ್ತಿದ್ರು. ಯಾಕೆ ಸಂಧ್ಯಾಕಾಲಕ್ಕೆ ಪದ್ಧತಿ ಪಾಲಿಸ್ಕೊಂಡು ಬಂದ್ರು ನಮ್ಮ ತಾಯಿಂದ್ರು ಅಂದ್ರೆ, ನಮ್ಮ ತಾಯಿಂದ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನನ್ನ ಮನೆಗೆ ದೇವರ ಕೋಣೆನಲ್ಲಿ ಒಂದು ದೀಪ ಬೆಳಗಿದ್ರೆ ನನ್ನ ಮನೆ ಬೆಳಗುತ್ತೆ, ಒಂದು ಮಠ ಒಂದು ಮಂದಿರದಲ್ಲಿ ದೀಪ ಬೆಳಗಿದ್ರೆ ಇಡೀ ಊರು ಬೆಳಗುತ್ತೆ ಅಂತ. ಇಡೀ ಊರನ್ನ ಬೆಳಗಿಸುವಂತ ಕೆಲಸ ನಮ್ಮ ತಾಯಿಂದ್ರು ಮಾಡ್ತಾ ಬಂದ್ರಲ್ಲ. ಆ ಪರಂಪರೆ ಧರ್ಮವನ್ನು ಜೀವಂತವಾಗಿಟ್ಟಿದೆ. ಆ ಪರಂಪರೆಯನ್ನು ಪುನರ್ಜಾಗೃತಿಗೊಳಿಸುವಂತ ಜವಾಬ್ದಾರಿ ಅಷ್ಟೇ ನಮ್ಮದು. ಮನೆ ಮನೆ ಮಕ್ಕಳಲ್ಲಿ ಆ ಧರ್ಮ ಜಾಗೃತಿಯನ್ನು ತುಂಬೋಣ. ಆದರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಧರ್ಮದ ಭಜನೆಗಳ ಜಾಗೃತಿ ಕೇಳಿ ಬರಬೇಕಿತ್ತು, ಯಾವ ಹಿಂದೂ ಮನೆಗಳಲ್ಲಿ ಜ್ಞಾನ ಸುದೆ ಹರಿಬೇಕಿತ್ತೋ, ಇವತ್ತು ನಮ್ಮ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ, ಶಾಸ್ತ್ರಕಾರರ ಮಾತು ಧಾರಿಯಂತೆ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದರೂ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ಈ ಕ್ಷಣ ಸೇರಿರೋದು ಧಾರ್ಮಿಕ ಸಭಾ ಕಾರ್ಯಕ್ರಮ.
ದೇವಸ್ಥಾನದ ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮ. ಧರ್ಮಸಭೆಯಲ್ಲಿ ಕೂತಿರ್ಬೇಕಾದ್ರೆ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಕೂತಿರ್ತಾರೆ, ಸುತ್ತಮುತ್ತ ವೃದ್ಧರಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವ್ರ ಹಣೆನಲ್ಲಿ ಕುಂಕುಮ ಹಚ್ಚಿರ್ತಾರೆ, ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ. ಗಂಧ, ಚಂದನ, ತಿಲಕ, ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ನೀವೆಷ್ಟು ದೂರದಲ್ಲಿತ್ತರೋ ಅವರ ಹಣೆನಲ್ಲಿರುವಂಥ ಕುಂಕುಮದ ತೇಜಸ್ ಕಣ್ಣಿಗೆ ತಾಗೋ ರೀತಿ ಇರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯೇ ಮರೆತು ಹೋಗ್ತಿದ್ದಾರೆ. ಇವತ್ತು ಹಣೆ ಕುಂಕುಮನ್ನೇ ಹಚ್ಚೋದಿಲ್ಲ ನಮ್ಮ ಹೆಣ್ಣುಮಕ್ಕಳು. ಅಮ್ಮಮ್ಮ ಅಂದರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೋ, ಸಣ್ಣ ಕಪ್ಪು ಬಟ್ಟದು. ಅದೆಷ್ಟು ಸಣ್ಣದಾಗಿರುತ್ತೆ ಅಂದರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದರೂ ಇಟ್ಟಿದ್ದಾರೆ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ. ಅಷ್ಟು ಸಣ್ಣ ಬಟ್ಟು ಇಡೋದೇನಕ್ಕೆ ಮಕ್ಕ ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈಕೊಂಡ್ ತಿರುಗಾಡ್ತಾರೆ ಅನ್ನೋ ಕಾಟಾಚಾರಕ್ಕೆ ಹಣೆಗಂಡು ಸಣ್ಣ ಬಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದ ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದಿರುವಂಥ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಇಡೋದು, ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಚ್ಕೊಂಡ್ರಂತೆ. ಆದರೆ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಡಬೇಕಂತ ಹಿರಿಯರು ಹಾಕಿಕೊಟ್ಟ ಪದ್ಧತಿ, ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹಿಂದೂ ಖಂಡಿತವಾಗಿ ಹಣೆಗೆ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಧರಿಸಿರಲೇಬೇಕು. ಯಾಕಂದರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಹೇಳ್ತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜಿಸೆ ತಲವಾರೋ ಪೆ इसने अपना जीवन काटा भरजी तीर कटारों पे कूद बड़ी थी हजारों पद्मिनी अंगारों पे इस मिट्टी का कण कण कहरा कुर्बानी की गाता इस मिट्टी से तिलक करो या धरती है बलिदानों की. ಅರ್ಥಾತ್ ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ನಲ್ಲಿ ಜೀವಂತ ಇದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾ ಹಣೆಗೆ ಧರಿಸ್ಕೊಂಡು ಓಡಾಡ್ಲಿಲ್ಲ, ಇನ್ಯಾರು ಧರಿಸ್ತಾರೆ? ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.